ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು 1 kg ಬದ್ನಿಕಾಯನ್ನ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಮಸಾಲೆ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಇವನ್ನ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡಿ ಫ್ರೆಂಡ್ಸ್, ನಾನು 2 ಟೊಮೆಟೊ ತೊಗೊಂಡಿದ್ದೀನಿ, 2 ಉಳ್ಳಾಗಡ್ಡಿ, ಧನಿಯಾ 1 ಟೇಬಲ್ ಸ್ಪೂನ್ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಖಾರ ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಪುದೀನ ತೊಗೊಂಡಿದ್ದೀನಿ, ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ, 1 ಸ್ಪೂನು ಅರಿಶಿಣ, 1 ದೊಡ್ಡ ಸ್ಪೂನು ಉಪ್ಪು, ಕಸಕಸೆ, 4 ಮೆಣಸು, ಲವಂಗ, ಸ್ವಲ್ಪ ಚಕ್ಕೆ, 2 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಬಟ್ಲ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇವನ್ನೆಲ್ಲ ಕೊಬ್ಬರಿ, ಸಾಜೀರಿಗೆ ಅವನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಟೊಮೆಟೊ ಅದ್ರ ಜೊತೆ ಅದು ಮಿಕ್ಸಿ ಆಗಲ್ಲ, ತೆರೆಯಾಗಿ ರುಬ್ಕೊಂಡ್ಬಿಡ್ತೀನಿ. ಇದನ್ನ ಒಣ ಮಸಾಲೆ ಅಷ್ಟೇ ರುಬ್ಕೊತಿದ್ದೀನಿ. ಇದು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ರುಬ್ಕೊಂಡಿದ್ದೀನಿ. ಇದ್ರ ಜೊತೆನೇ ಇದಕ್ಕೆ ಟೊಮೆಟೊ, ಖಾರ, ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಉಲ್ಟಾಗಿ ರುಬ್ಕೊತೀನಿ. ಎಲ್ಲ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಒಗ್ಗರಣೆಗೆ ಸ್ವಲ್ಪ ಬಿಟ್ಕೊಂಡು ನೋಡಿ ಫ್ರೆಂಡ್ಸ್, ಈ ಬಾಣಲಿ ಕಾದಿದೆ, ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಕಾಯಲಿ ಫ್ರೆಂಡ್ಸ್. ಜೀರಿಗೆ ಹಾಕೋ. ಚಟಪಟ ಅನ್ನಲಿ ಫ್ರೆಂಡ್ಸ್. ಇದಕ್ಕೆ ನಾನು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೆಂಡ್ಸ್, ಇದು ಸ್ವಲ್ಪ ಕೆಂಪು ಆಗಲಿ. ನೋಡಿ ಫ್ರೆಂಡ್ಸ್, ಇವಾಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಕುದೀಲಿ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಕುದ್ದಿದೆ. ಕುದಿಸ್ಬಿಟ್ಟು ನಾನು ಮೊದಲು ತುಂಬ್ತಿಲ್ಲ, ನಾನು ಆಮೇಲೆ ಇದ್ರ ಜೊತೆನ ಬದ್ನಿಕಾಯಿ ಹಾಕಿಬಿಡ್ತೀನಿ. ಹಂಗೆ ತುಂಬ ಮಾಡಿದರೆ ಅದು ಬೇಯೋಂಗಿಲ್ಲ, ಅದಕ್ಕೆ ನಾನು ಮೊದಲು ಬೇಯಿಸ್ಬಿಟ್ಟು ಆಮೇಲೆ ಬದ್ನಿಕಾಯಿ ಹಾಕ್ತಿದ್ದೀನಿ. ಇನ್ನು ಕಡ್ಡಾಡ್ಸ್ಕೊಂಡ್ಬಿಡೋಣ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಇವಾಗ ಕಡ್ಡಾಡ್ಸಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಬಿಡೋಣ. ಜಾರ್ನೊಳಗೆ ತೊಳೆದಿದ್ದ ನೀರು, ಇಷ್ಟು ನೀರು ಹಾಕ್ಕೊತಾಯಿದ್ದೀನಿ. ಇನ್ನೂ ಸ್ವಲ್ಪ ಹಾಕ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಇಷ್ಟು ನೀರು ಹಾಕ್ಕೊಂಬಿಟ್ಟು ಬಾಯಿ ಮುಚ್ಚಿ ಕುದಿಸ್ಕೊಂಬಿಡೋಣ. ಇವಾಗ ಕುದಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕುದ್ದಿದೆ. ಫ್ರೆಂಡ್ಸ್, ಈ ಥರ ಇದನ್ನು ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.